ಎಲ್ಲರಿಗೂ ಸ್ವಾಗತ. ಕೆಸೆಟ್ ಮತ್ತು ನೆಟ್ ಎಕ್ಸಾಮ್ ಸಿಲೆಬಸ್ಸನ್ನು ನಾವು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ಸ್ಪೆಷಲಾಗಿ ಇಲ್ಲಿ ಕೆಸೆಟ್ ಎಕ್ಸಾಮ್ದಲ್ಲಿ ಹೆಚ್ಚು ಪ್ರಶ್ನೆಗಳು ಬರುವಂತಹ ಕೆಲವೊಂದು ಟಾಪಿಕ್ಸ್ಗಳಂತಿರ್ತಾವೆ. ಸೊ ಅವುಗಳನ್ನು ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಯಾವ ಇಂಪಾರ್ಟೆಂಟ್ ಟಾಪಿಕ್ಗಳು ಇವೆ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ವಿಷಯಗಳನ್ನು ನಾನು ಹಿಂದಿನ ಕ್ಲಾಸಲ್ಲಿ ಡಿಸ್ಕಷನ್ ಮಾಡಿದ್ದೇನೆ. ಸೊ ಇಲ್ಲಿ ನಾವು ಪ್ರಮುಖವಾಗಿ ನೋಡ್ತಿರುವಂಥದ್ದು ಏನು ಅಂತಂದ್ರೆ, ಈ ಒಂದು ಸಮಗ್ರ ಅರ್ಥಶಾಸ್ತ್ರ ಅನ್ನೋದು ವಿಶೇಷವಾಗಿ JM ಕೇನ್ಸ್ ಅವರ ವಿಚಾರಗಳನ್ನು ಹೆಚ್ಚು ಪ್ರಸ್ತುತಪಡಿಸುವಂತಹ ಒಂದು ವಿಷಯವಾಗಿದೆ. ಅಂತಂದ್ರೆ ಸಾಂಪ್ರದಾಯಿಕ ಪಂಥದ ಅರ್ಥಶಾಸ್ತ್ರಜ್ಞರ ವಿಚಾರಗಳು ಮತ್ತು ಅದರೊಂದಿಗೆ ಆ್ಯಡಮ್ ಸ್ಮಿತ್, ಡೇವಿಡ್ ರಿಕಾರ್ಡ್ ಆಗಿರ್ಬೋದು, ಹೀಗೆ ಹಲವಾರು ಅರ್ಥಶಾಸ್ತ್ರಜ್ಞರು ಏನು ಹೇಳಿದ್ದಾರೆ ಅವರೆಲ್ಲ ವಿಚಾರಗಳನ್ನು ಒಂದು ಕಡೆ, ಆಮೇಲೆ JM ಕೇನ್ಸ್ನ ವಿಚಾರಗಳು ಮತ್ತೊಂದು ಕಡೆ. ಸೊ ಹೀಗಾಗಿ ಆಧುನಿಕ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ JM ಕೇನ್ಸ್ ಅವರ ವಿಚಾರಗಳನ್ನು ನಾವು ಸಮಗ್ರ ಅರ್ಥಶಾಸ್ತ್ರದಲ್ಲಿ ನೋಡ್ತೀವಿ. ಹಾಗಾಗಿನೇ ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತು ಸಮಗ್ರ ಅರ್ಥಶಾಸ್ತ್ರ ಅಂದರೆ ಮತ್ತೇನೂ ಅಲ್ಲ, ಅದು ವೈಯಕ್ತಿಕ ಆರ್ಥಿಕ ಚಟುವಟಿಕೆಗಳನ್ನು ಕುರಿತು ಅಧ್ಯಯನ ಮಾಡುವಂಥ ಶಾಸ್ತ್ರ. ಇದು ಸಮಗ್ರ ಆರ್ಥಿಕ ಚಟುವಟಿಕೆಗಳ ಕುರಿತು ಅಧ್ಯಯನ ಮಾಡುವಂತಹ ಶಾಸ್ತ್ರವಾಗಿದೆ. ಸೊ ಹಾಗಿದ್ರೆ ನಮಗೆ ಈ ಕೆಸೆಟ್ ಎಕ್ಸಾಮ್ಗೆ ಸ್ಪೆಷಲಾಗಿ ನೆಟ್ ಎಕ್ಸಾಮ್ ಕೂಡ ಇದೇ ಸಿಲೆಬಸ್ ಇರುತ್ತೆ. ಬಟ್ ನಿಮಗೆ ಕಾನ್ಸೆಪ್ಟ್ ಅರ್ಥ ಆಗೋದು ಭಾಳ ಇಂಪಾರ್ಟೆಂಟ್. ನಮ್ಮ ಸ್ಪೆಷಲಾಗಿ ನಮ್ಮ ಎಕನಾಮಿಕ್ಸಲ್ಲಿ ನಾವು ಇಲ್ಲಿ ಯಾವುದೇ ಪಾಯಿಂಟ್ಸನ್ನು ಕಂಠಪಾಠ ಮಾಡಿದರೆ ನೋ ಯೂಸ್, ಬಾಹ್ಯಾಟ್ ಮಾಡಿದರೆ ಯಾವುದೇ ರೀತಿಯಾದ ಎಕನಾಮಿಕ್ಸ್ ಪಾಯಿಂಟ್ಸ್ಗಳು ನಮಗೆ ನೆನಪುಳಿಲಿಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ನಾವು ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಇದೆ. ಕ್ವಶನ್ಸನ್ನು ಹೇಗೆ ಕೇಳಿದರೂ ಕೂಡ ಕಾನ್ಸೆಪ್ಟನ್ನು ಅರ್ಥ ಮಾಡಿಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಇದೆ. ಹಾಗಾಗಿ ನಾವು ಇಲ್ಲಿ ನೋಡ್ತಾ ಇರೋದು ಏನು ಅಂತಂದ್ರೆ, ಮ್ಯಾಕ್ರೋ ಎಕನಾಮಿಕ್ಸ್ ಸಂಬಂಧಪಟ್ಟಂಥ ಸಿಲೆಬಸ್ಸಲ್ಲಿ ಏನೇನು ಹೆಚ್ಚು ನಾವು ಇಂಪಾರ್ಟೆಂಟಾಗಿ ನೋಡಬೇಕಾಗಿದೆ, ಸೊ ಅದನ್ನು ನೋಡ್ತಾ ಇದ್ದೀವಿ. ಸೊ ಫಸ್ಟಿಗೆ ನಾವಿಲ್ಲಿ ಕನ್ಸಿಡರ್ ಮಾಡ್ಬೋದು. ಫಸ್ಟಿಗೆ ಹೈಲೈಟ್ ಆಗೋದು ಏನು ಅಂತಂದ್ರೆ ನ್ಯಾಷನಲ್ ಇನ್ಕಮ್ ಅಂತೇಳಿ. ಓಕೆನಾ, ಈಗಾಗಲೇ ಗೊತ್ತಿದೆ ನಮಗೆ ನ್ಯಾಷನಲ್ ಇನ್ಕಮನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡಲಾಗತ್ತೆ ಅಂತೇಳಿ. ಅಲ್ಲಿ GDP ಅಂತ ಬರುತ್ತೆ, GNP ಅಂತ ಬರುತ್ತೆ, ಓಕೆನಾ, NNP ಅಂತ ಬರುತ್ತೆ. ಇನ್ನು ಹಲವಾರು ಪರಿಕಲ್ಪನೆಗಳನ್ನು ನಾವು ಕನ್ಸಿಡರ್ ಮಾಡೋ ಮೂಲಕ ರಾಷ್ಟ್ರೀಯ ಆದಾಯವನ್ನು ಅಂದಾಜು ಮಾಡ್ತೀವಿ. ಹಾಗಾಗಿನೇ ಅದನ್ನ ಏನು ಮಾಡಿದ್ದಾರೆ ಅಂದ್ರೆ ಕಾನ್ಸೆಪ್ಟ್ಸ್ ಆ್ಯಂಡ್ ಮೆಜರ್ಮೆಂಟ್ಸ್ ಅಂತ ಬರ್ತಾವೆ. ಓಕೆನಾ, ಕಾನ್ಸೆಪ್ಟ್ಸ್ ಅಂದರೆ ಮತ್ತೇನಲ್ಲ, ಇಲ್ಲಿ NNP, GNP, NDP ಇವೆಲ್ಲ ಏನು ಬರ್ತಾವಲ್ಲ ಇವು ಕಾನ್ಸೆಪ್ಟ್ಸ್ ಅಂತ ಕರಿತೀವಿ. ಮೆಜರ್ಮೆಂಟ್ ಅಂದರೆ ಮತ್ತೇನು ಅಲ್ಲ, ಅಳತೆ ಮಾಡೋ ವಿಧಾನಗಳಂತ 3 ಬರ್ತಾವೆ. ಒಂದು ಉತ್ಪನ್ನದ ವಿಧಾನ, ಆದಾಯದ ವಿಧಾನ, ವೆಚ್ಚದ ವಿಧಾನ ಅಂತ ಬರ್ತಾವೆ. ಸೊ ಅವುಗಳಿಗೆ ಸಂಬಂಧಪಟ್ಟಂಥ ಕ್ವಶನ್ಸ್ಗಳನ್ನು ಕೇಳ್ತಾರೆ ಅಂತ ಅರ್ಥ ಇದು. ಇನ್ನು ನೆಕ್ಸ್ಟ್ ಎರಡನೇ ನೋಡ್ಬೋದು, ಡಿಟರ್ಮೈನೇಷನ್ ಆಫ್ ಔಟ್ಪುಟ್ ಆ್ಯಂಡ್ ಎಂಪ್ಲಾಯ್ಮೆಂಟ್. ಇಲ್ಲಿ ಕ್ಲಾಸಿಕಲ್ ಆ್ಯಂಡ್ ಕೇನ್ಸಿಯನ್ ಅಪ್ರೋಚ್ ಅಂತ ಬರುತ್ತೆ. ನಾ ಸ್ಟಾರ್ಟಿಂಗ್ಗೆ ಹೇಳಿದೆ ನಿಮ್ಗೆ, ಇಲ್ಲಿ ಕೇನ್ಸನ ವಿಚಾರಗಳನ್ನು ಮತ್ತು ಸಾಂಪ್ರದಾಯಿಕ ಪಂಥದ ಚರ್ಚೆಗಳನ್ನು ಅಥವಾ ವಿಚಾರಗಳನ್ನು ನಾವು ಡಿಸ್ಕಷನ್ ಮಾಡ್ತೀವಿ ಅಂತ ಅರ್ಥ. ಅಂದರೆ ಇಲ್ಲಿ ಕೇನ್ಸನಕ್ಕಿಂತ ಮೊದಲು ಸಾಂಪ್ರದಾಯಿಕ ಪಂಥದ ಅರ್ಥಶಾಸ್ತ್ರಜ್ಞರು ಉದ್ಯೋಗ ಬಗ್ಗೆ ಆಗಿರ್ಬೋದು, ಮಾರುಕಟ್ಟೆ ಬಗ್ಗೆ ಆಗಿರ್ಬೋದು, ಉಳಿತಾಯ, ಸೊ ಇವುಗಳ ಬಗ್ಗೆ ಏನು ಹೇಳಿದ್ದಾರೆ, ಅವುಗಳಿಗೆ ಹೊರತುಪಡಿಸಿ JM ಕೇನ್ಸ್ ಅವರು ಏನು ಹೇಳಿದ್ದಾರೆ, ಸೊ ಎರಡನ್ನೂ ಕೂಡ ಕಂಪ್ಯಾರಿಸನ್ ಮಾಡಿ ಸ್ಟಡಿ ಮಾಡಲಾಗತ್ತೆ. ಇಲ್ಲಿ ಕೂಡ ಆ್ಯಡಮ್ ಸ್ಮಿತ್ ಅವ್ರ ವಿಚಾರಗಳು ಬರ್ತಾವ, ಡೇವಿಡ್ ರಿಕಾರ್ಡ್ ಅವ್ರ ವಿಚಾರಗಳು ಬರ್ತಾವ, ಸೊ JM ಕೇನ್ಸ್ ಅವರ ವಿಚಾರಗಳು. ಸೊ ಒಟ್ಟಾರೆಯಾಗಿ ಆರ್ಥಿಕತೆಯ ಒಂದು ದೃಷ್ಟಿಕೋನದಿಂದ ಹೇಗೆ ಇರಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ನಾವು ಡಿಸೈಡ್ ಮಾಡ್ತೀವಿ. ಸೊ ಅದನ್ನು ಸೆಕೆಂಡ್ ಪಾಯಿಂಟ್ ಒಳಗೆ ಹೈಲೈಟಾಗಿ ನಾವು ಕಲಿತೀವಿ. ನೆಕ್ಸ್ಟು ಕನ್ಸಂಪ್ಷನ್ ಫಂಕ್ಷನ್ ನೋಡಿ. ಸೊ ಕನ್ಸಂಪ್ಷನ್ ಫಂಕ್ಷನ್ ಅಂದರೆ ಅನುಭೋಗದ ಬಿಂಬಕ ಅಥವಾ ಕಾರ್ಯ ಅಂತ ನಾವು ಕರಿತೀವಿ. ಸೊ ಇಲ್ಲಿ ಅನುಭೋಗದ ಬಿಂಬಕ ಅಥವಾ ಕಾರ್ಯ ಅಂದರೆ ಮತ್ತೇನೂ ಅಲ್ಲ, ಅನುಭೋಗದ ಪ್ರಮಾಣ ಮತ್ತು ಆದಾಯ ಇವುಗಳ ನಡುವೆ ಇರುವಂಥ ಹೆಂಗೆ ಸಂಬಂಧ ಇದೆ. ಆದಾಯ ಹೆಚ್ಚಳವಾದಂತೆ ಅನುಭೋಗ ಕೂಡ ಏನಾಗುತ್ತೆ, ಹೆಚ್ಚಾಗತ್ತೆ. ಇದ್ರ ಜೊತೆಗೆ ಉಳಿತಾಯ ಮ್ಯಾಟ್ರ್ ಆಗತ್ತೆ. ಓಕೆ, ಆದಾಯ ಹೆಚ್ಚಳವಾದಂತೆ ಅನುಭೋಗ ಹೆಚ್ಚಾಗುತ್ತೆ, ಆವಾಗ ಉಳಿತಾಯ ಏನಾಗುತ್ತೆ, ಕಡಿಮೆ ಆಗುತ್ತೆ. ಕಾರಣ ಉಳಿತಾಯ ಹೆಚ್ಚು ಮಾಡಬೇಕಾತಂದ್ರೆ ನಾವು ವೆಚ್ಚ ಮಾಡೋದನ್ನು ಕಡಿಮೆ ಮಾಡಬೇಕು. ವೆಚ್ಚ ಮಾಡೋದನ್ನು ಕಡಿಮೆ ಮಾಡಬೇಕಂತಂದರೆ ಅನುಭೋಗ ಕಡಿಮೆ ಆಗುತ್ತೆ ಅಂತ ಅರ್ಥ. ಒಂದು ವೇಳೆ ನಾವು ಉಳಿತಾಯವನ್ನು ಹೆಚ್ಚು ಮಾಡಬೇಕಾತಂದ್ರೆ ಅನುಭೋಗವನ್ನು ಕಡಿಮೆ ಮಾಡಬೇಕು, ವಾಪಸ್ಸಿದ ಮತ್ತೆ. ಓಕೆ, ಅನುಭೋಗ ಕಡಿಮೆ ಮಾಡಿ ಉಳಿತಾಯ ಹೆಚ್ಚು ಮಾಡೋ ಮೂಲಕ ಮತ್ತೇನು ಮಾಡಲಿಕ್ಕೆ ಸಾಧ್ಯ ಇದೆ ಅಂದ್ರೆ ಇನ್ವೆಸ್ಟ್ಮೆಂಟ್, ಹೂಡಿಕೆ ಹೆಚ್ಚು ಮಾಡಲಿಕ್ಕೆ ಸಾಧ್ಯ ಇದೆ. ಸೊ ಹೀಗೆ ಹಲವಾರು ವಿಷಯಗಳನ್ನು ನಾವಿಲ್ಲಿ ಚರ್ಚೆ ಮಾಡ್ತೀವಿ. ಅದಕ್ಕೆ ಅನುಭೋಗದ ಬಿಂಬಕ ಅದಕ್ಕೆ ಸಂಬಂಧಪಟ್ಟಂಗೆ ಭಾಳ
ಅಲ್ಲಿ ಸ್ವಲ್ಪ ಡಯಾಗ್ರಮೆಟಿಕಲ್ ಪ್ರೆಸೆಂಟೇಷನ್ ಕೂಡ ಅರ್ಥ ಆಗಬೇಕು ನಮಗೆ. ಕೆಲವೊಂದು ಕ್ವಶನ್ಸನ್ನು ರೇಖೆಗಳಿಗೆ ಸಂಬಂಧಪಟ್ಟಂಗೆ ಕೂಡ ಕೇಳ್ತಾರೆ, ಕೆಲವೊಂದು ರಿಲೇಷನ್ಶಿಪ್ ಸಂಬಂಧಪಟ್ಟಂಗೆ ಕ್ವಶನ್ಸನ್ನು ಕೇಳ್ತಾರೆ. ಸೊ ಹೀಗಾಗಿ ಒಂದಕ್ಕೊಂದು ಲಿಂಕ್ ಇರುತ್ತೆ. ಸೊ ಹಾಗಾಗಿನೇ ಇಲ್ಲಿ ಪ್ರಮುಖವಾಗಿ ಅನುಭೋಗಿಯ ಪ್ರವೃತ್ತಿ ಅಂತ ಕರಿತೀವಿ, ಉಳಿತಾಯ ಪ್ರವೃತ್ತಿ ಅಂತ ಕರಿತೀವಿ, ಹೂಡಿಕೆಯ ಪ್ರವೃತ್ತಿ ಅಂತ ಕರಿತೀವಿ. ಸೊ ಹೀಗೆ ಹಲವಾರು ವಿಷಯಗಳು ಇಲ್ಲಿ ಏನಾಗ್ತವೆ, ಹೈಲೈಟ್ ಆಗ್ತವೆ. ನೆಕ್ಸ್ಟ್ ಪಾಯಿಂಟು ಇನ್ವೆಸ್ಟ್ಮೆಂಟ್ ಫಂಕ್ಷನ್. ನೋಡಿ, ಇನ್ವೆಸ್ಟ್ಮೆಂಟ್ ಫಂಕ್ಷನ್ ಅಂದರೆ ಹೂಡಿಕೆ ಬಿಂಬಕ ಅಂತ ಕರಿತೀವಿ. ಇಲ್ಲಿ ಕೂಡ ಹೂಡಿಕೆ ಮೇಲೆ ಪ್ರಭಾವ ಬೀರುವ ಅಂಶಗಳಾಗಿರ್ಬೋದು, ಹೂಡಿಕೆಯ ವಿಧಗಳಾಗಿರ್ಬೋದು, ಹೂಡಿಕೆ ಮತ್ತು ಆದಾಯದ ನಡುವಿನ ಸಂಬಂಧವನ್ನು ಹೇಳುವಂಥದ್ದೇ ಈ ಇನ್ವೆಸ್ಟ್ಮೆಂಟ್ ಫಂಕ್ಷನ್ ಆಗಿರುತ್ತೆ. ಅಂದರೆ ಆದಾಯ ಹೆಚ್ಚಳವಾದಂತೆ ಹೂಡಿಕೆ ಹೆಚ್ಚಾಗತ್ತೆ. ಆದರೆ ಇಲ್ಲಿ ಕೂಡ ಮ್ಯಾಟ್ರ್ ಏನಾಗುತ್ತೆ, ಆದಾಯ ಹೆಚ್ಚಳವಾಗುತ್ತೆ, ಒಂದು ವೇಳೆ ಉಳಿತಾಯ ಮತ್ತು ಹೂಡಿಕೆ ಇಲ್ಲಿ ಕೂಡ ಮ್ಯಾಟ್ರ್ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಕೂಡ ಏನು ಮಾಡ್ತೀವಿ ಅಂತಂದ್ರೆ ಈ ಆದಾಯ ಜೊತೆಗೆ ಹೂಡಿಕೆ ಅವುಗಳ ಮೇಲೆ ಪ್ರಭಾವ ಬೀರುವಂಥ ಹಲವಾರು ವಿಷಯಗಳನ್ನು ನಾವು ಇಲ್ಲಿ ಈ ಟಾಪಿಕ್ ಮೇಲೆ ಕಲಿತೀವಿ. ಇದು ಕೂಡ ಡಯಾಗ್ರಮೆಟಿಕಲ್ ಪ್ರೆಸೆಂಟೇಷನ್ ಇರುತ್ತೆ. ನೆಕ್ಸ್ಟು ನಮಗೆ ಹೈಲೈಟ್ ಆಗುವಂಥದ್ದು ಹಣದ ಬಗ್ಗೆ ಇದೆ ನೋಡಿ. ಹಣದ ಬಗ್ಗೆ ಅಂತಲ್ಲ, ಇನ್ನೊಂದು ಮಲ್ಟಿಪ್ಲಾಯರ್ ಆ್ಯಂಡ್ ಎಕ್ಸಲೇಟರ್ ಅಂತೇಳಿ ಬರುತ್ತೆ. ಸೊ ಮಲ್ಟಿಪ್ಲಾಯರ್ ಅಂದರೆ ಗುಣಕ ಅಂತ ಕರಿತೀವಿ, ಎಕ್ಸಲೇಟರ್ ಅಂತಂದ್ರೆ ವೇಗೋತ್ಕರ್ಷ ಅಂತ ಕರಿತೀವಿ. ಸೊ ಗುಣಕ ಮತ್ತು ವೇಗೋತ್ಕರ್ಷಕ್ಕೆ ಸಂಬಂಧಪಟ್ಟಂಗೆ ಕ್ವಶನ್ಸನ್ನು ಭಾಳ ಸರ್ತಿ ಕೇಳಿದ್ದಾರೆ. ಗುಣಕದಲ್ಲಿ ಮಹಾಗುಣಕ ಅಂತ ಬರುತ್ತೆ, ಓಕೆನಾ. ಸೊ ಅವಕ್ಕೆ ಸಂಬಂಧಪಟ್ಟಂಗೆ ಕ್ವಶನ್ಸನ್ನು ಕೇಳಿದ್ದಾರೆ. ಸೊ ಇಲ್ಲಿ ಗುಣಕ ಅಂದ್ರೆ ಮತ್ತೇನೂ ಅಲ್ಲ, ಈಗ ಸದ್ಯಕ್ಕೆ ನಾವು 100 ಕೋಟಿ ರೂಪಾಯಿ ಹೂಡಿಕೆ ಮಾಡಿ ಬಂದಮೇಲೆ ಇದು ಭವಿಷ್ಯದಲ್ಲಿ ಎಷ್ಟು ಆದಾಯವನ್ನು ಸೃಷ್ಟಿ ಮಾಡಬಲ್ಲದು ಅಂತ ಹೇಳಿಕೊಡೋದೇ ಗುಣಕದ ಕೆಲಸ ಆಗಿದೆ. ಇನ್ನು ಆ ಒಂದು ಪ್ರವೃತ್ತಿ ಎಷ್ಟು ಸ್ಪೀಡಾಗಿ ಹೋಗುತ್ತೆ ಅನ್ನೋದಕ್ಕೆ ಎಕ್ಸಲೇಟರ್ ಅಂತ ಕರಿತೀವಿ, ಅಂದ್ರೆ ವೇಗೋತ್ಕರ್ಷ ಅಂತ ಕರಿತೀವಿ. ಸೊ ಒಟ್ಟಾರೆಯಾಗಿ ಮೇಲಿರುವಂಥ ಎರಡು ಅನುಭೋಗ, ಹೂಡಿಕೆ, ಮಲ್ಟಿಪ್ಲಾಯರ್, ಎಕ್ಸಲೇಟರ್, ಸೊ ಇವೆಲ್ಲವೂ ಕೂಡ ಒಂದಕ್ಕೊಂದು ಲಿಂಕ್ ಇರುವಂಥ ಕಾನ್ಸೆಪ್ಟ್ಗಳಿವೆಲ್ಲ. ಸೊ ಈಗ ನಾವು ನೋಡ್ತಾ ಇರುವಂಥದ್ದು ಯಾವುದು ಅಂದ್ರೆ ಮನಿ ಬಗ್ಗೆ, ಹಣದ ಬಗ್ಗೆ, ಹಣದ ಬೇಡಿಕೆ ಮತ್ತು ಅದರ ಪೂರೈಕೆ ಬಗ್ಗೆ. ನಮಗೆಲ್ಲ ಗೊತ್ತಿದೆ ಹಣದ ಬೇಡಿಕೆ ಯಾಕೆ ಸೃಷ್ಟಿ ಆಗುತ್ತೆ. JM ಕೇನ್ಸ್ ಅವ್ರು ಹೇಳ್ತಾರೆ, ಹಣದ ಬೇಡಿಕೆ ಸೃಷ್ಟಿ ಆಗಲಿಕ್ಕೆ ವ್ಯವಹಾರದ ಉದ್ದೇಶ ಇದೆ, ಸಟ್ಟ ವ್ಯಾಪಾರದ ಉದ್ದೇಶವಿದೆ, ಭವಿಷ್ಯದ ಸಲುವಾಗಿ ಇದೆ. ಸೊ ಹೀಗಾಗಿ ಹಲವಾರು ಕಾರಣಗಳಿಂದ ಜನ ಏನು ಮಾಡ್ತಾರೆ, ಹಣವನ್ನು ಇಟ್ಕೊಳ್ಳಿಕ್ಕೆ ಇಷ್ಟಪಡ್ತಾರೆ. ಸೊ ಹೀಗಾಗಿ ಹಣಕ್ಕೆ ಸೃಷ್ಟಿಯಾಗುತ್ತೆ ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಸಪ್ಲೈ ಆಫ್ ಮನಿ ನೋಡಿ, ಅಂದರೆ RBI ಕೆಲಸ ಇದು. ಸಪ್ಲೈ ಆಫ್ ಮನಿ ಅಂದ್ರೆ ಪೂರೈಕೆ ಮಾಡೋದು, ಹಣದ ಪೂರೈಕೆನ ಮಾಡುವುದು RBI ಏನು ಮಾಡುತ್ತೆ, ಅವಶ್ಯಕತೆ ಇರುವಂಥ ಹಣವನ್ನು ಆರ್ಥಿಕತೆಗೆ ಬಿಡುಗಡೆ ಮಾಡುತ್ತೆ. ಅಂದರೆ ಆರ್ಥಿಕತೆಯಲ್ಲಿ ಹಣದ ಕೊರತೆ ಉಂಟಾಯಿತು ಅಂತಂದ್ರೆ RBI ತನ್ನಲ್ಲಿರುವಂಥ ಹೆಚ್ಚು ಹಣವನ್ನು ವಾಣಿಜ್ಯ ಬ್ಯಾಂಕ್ಗಳಿಗೆ ಕೊಡುತ್ತೆ ಸಾಲವಾಗಿ. ಅವಾಗ ವಾಣಿಜ್ಯ ಬ್ಯಾಂಕ್ಗಳು ಏನು ಮಾಡ್ತಾವೆ ಅಂದರೆ ಜನಸಾಮಾನ್ಯರಿಗೆ ಸಾಲವನ್ನು ಕೊಡ್ತಾವೆ ಕಡಿಮೆ ಬಡ್ಡಿ ದರದಲ್ಲಿ. ಇದರಿಂದ ಆರ್ಥಿಕತೆಯಲ್ಲಿ ಹಣ ಹೆಚ್ಚಾಗತ್ತೆ. ಒಂದು ವೇಳೆ ಹಣದ ಪೂರೈಕೆ ಹೆಚ್ಚಳವಾಗಿ ಏನಾದರೂ ಜಾಸ್ತಿ ಈ ಹಣದುಬ್ಬರ ಅನ್ನೋದು ಸಂಭವಿಸ್ತಂತಂದ್ರೆ, ಹಣದುಬ್ಬರ ಯಾಕೆ ಸಂಭವಿಸ್ತಂತಂದರೆ ಈ ಬೆಲೆಗಳು ಹೆಚ್ಚಾಗ್ತವ, ಓಕೆನಾ. ಬೆಲೆಗಳು ಯಾಕೆ ಹೆಚ್ಚಾಗ್ತಾವಂದ್ರೆ ಜಾಸ್ತಿ ಸಾಲ ಕಡಿಮೆ ಬಡ್ಡಿ ದರ ಸಿಗೋದ್ರಿಂದ ಜನ ಏನು ಮಾಡ್ತಾರೆ, ಜಾಸ್ತಿ ಸರಕುಗಳನ್ನ ಖರೀದಿ ಮಾಡಲಿಕ್ಕೆ ಹೋಗ್ತಾರೆ. ಆವಾಗ ಆಟೋಮೆಟಿಕ್ ಏನಾಗುತ್ತಂತಂದರೆ ಅಲ್ಲಿ ಆ ಸರಕಿಗೆ ಬೇಡಿಕೆ ಹೆಚ್ಚಾಗಿ ಬೆಲೆನೂ ಕೂಡ ಏನಾಗುತ್ತೆ, ಹೆಚ್ಚಾಗಿಬಿಡುತ್ತೆ. ಸೊ ಈ ರೀತಿಯಾಗಿ ಹಣದುಬ್ಬರ ಸಂಭವಿಸಿದಾಗ ಮತ್ತು ವಾಪಸ್ ಏನು ಮಾಡುತ್ತೆ, ಮತ್ತದು ತಾನು ವಾಣಿಜ್ಯ ಬ್ಯಾಂಕ್ಗಳಿಗೆ ಕೊಟ್ಟಿರುವಂಥ ಸಾಲವನ್ನು ವಾಪಸ್ ತೆಗೆದುಕೊಂಡು ಬಿಡುತ್ತೆ RBI. ಸೊ ಈ ರೀತಿಯಾದ ಹಲವಾರು ವಿಷಯಗಳನ್ನು ಇಲ್ಲಿ ಚರ್ಚೆ ಮಾಡ್ತೀವಿ. ಮತ್ತು ಒಂದು ಹಣದ ವಿಧಗಳಂತ ಬರ್ತಾವೆ ನೋಡಿ, M1, M2, M3, M4 ಅಂತೇಳಿ ಬರುತ್ತೆ. ಸೊ ಶಾಸನಾತ್ಮಕವಾಗಿ ಅವುಗಳ ಬಗ್ಗೆಯೂ ಕೂಡ ಇಲ್ಲಿ ನಾವು ಹೈಲೈಟಾಗಿ ಕಲಿತೀವಿ. ಇನ್ನು ISLM ಇಲ್ಲಿ ಕೂಡ ಕೇನ್ಸನ ವಿಚಾರಗಳು, ಹಿಗ್ಸನ ವಿಚಾರಗಳು, ಸೊ ಹಲವಾರು ಇಲ್ಲಿ ರಿಲೇಟೆಡ್ ಆಗಿ ಬಂದುಬಿಡ್ತವೆ. IS ಅಂದ್ರೆ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಸೇವಿಂಗ್ ಅಂತೇಳಿ ಅರ್ಥ. ಇನ್ವೆಸ್ಟ್ಮೆಂಟ್ ಆ್ಯಂಡ್ ಸೇವಿಂಗ್ ಅಂದರೆ ಹೂಡಿಕೆ ಮತ್ತು ಉಳಿತಾಯ ಅಂತ ಅರ್ಥ. ಅವುಗಳ ನಡುವೆ ಭಾಳ ಸಂಬಂಧ ಚೆನ್ನಾಗಿದೆ. ಉಳಿತಾಯ ಹೆಚ್ಚಾತಂದ್ರೆ ಹೂಡಿಕೆ ಹೆಚ್ಚಾಗತ್ತೆ, ಓಕೆನಾ. ಅಥವಾ ಇನ್ನೊಂದು ರೀತಿಯಲ್ಲಿ ನೋಡಿದ್ರೆ ಅನುಭೋಗ ಒಂದಲ್ಲಿ ಎಂಟ್ರಿ ಆಗುತ್ತೆ. ಯಾವಾಗಲೂ ಕೂಡ ಆರ್ಥಿಕತೆಯಲ್ಲಿ ಉಳಿತಾಯ ಮತ್ತು ಹೂಡಿಕೆ ಸಮವಾಗಿರಬೇಕು ಅಂಥೇಳಿ ಕೆಲವೊಂದು ತತ್ವಗಳು ಹೇಳ್ತಾವೆ. ಸೊ ಅದ್ರ ಬಗ್ಗೆ ನಾವು ಆ ಕ್ಲಾಸಸ್ಗಳಲ್ಲಿ ನಾವು ಅದ್ರ ಬಗ್ಗೆ ಡೀಟೇಲಾಗಿ ಡಿಸ್ಕಷನ್ ಮಾಡ್ತೀವಿ. ಇನ್ನು LM ಅಂತೇಳಿ ಲಿಕ್ವಿಡಿಟಿ ಪ್ರಿಫರೆನ್ಸ್ ಅಂತ ಕರಿತೀವಿ. ಎಲ್ ಅಂದರೆ ಲಿಕ್ವಿಡಿಟಿ ಪ್ರಿಫರೆನ್ಸ್ ಅಂಥೇಳಿ, M ಅಂದರೆ ಮನಿ ಸಪ್ಲೈ ಅಂಥೇಳಿ. ಯುಗಕ್ಕೆ ಸಂಬಂಧಪಟ್ಟಂಗೆ IS ರೇಖೆ ಮತ್ತು LM ರೇಖೆಗಳು ಪರಸ್ಪರ ಈ ರೀತಿಯಾಗಿ ಅವು ಕ್ರಾಸ್ ಆಗೋ ಮೂಲಕ ಆರ್ಥಿಕತೆಯಲ್ಲಿ ಹೆಂಗೆ ಸಮತೋಲನ ಸಂಭವಿಸುತ್ತೆ ಅನ್ನೋ ಹಲವಾರು ವಿಷಯಗಳನ್ನು ನಾವಿಲ್ಲಿ ಚರ್ಚೆ ಮಾಡ್ತೀವಿ. ನಾನು ಈಗಾಗಲೇ ಒಂದು
ಒಂದು ಕ್ಲಾಸ್ ಮಾಡಿದ್ದೀನಿ, ಒಂದು ಕ್ಲಾಸ್ ಅಪ್ಲೋಡ್ ಮಾಡಿದ್ದೀನಿ ನಾನು ಯೂಟ್ಯೂಬಲ್ಲಿ. ಸೊ ನೀವು ನೋಡ್ಬೋದು ಅಲ್ಲಿ ಸರ್ಚ್ ಮಾಡಿ. ನೆಕ್ಸ್ಟು ಇನ್ಫ್ಲೇಷನ್ ಆ್ಯಂಡ್ ಫಿಲಿಪ್ಸ್ ಕರ್ವ್ ಬಗ್ಗೆ ನೋಡಿ. ಸೊ ವಿಶೇಷವಾಗಿರುವಂಥದ್ದು ಇದು. ಹಣದುಬ್ಬರ ಅಂದರೆ ಏನು, ಹಣದುಬ್ಬರಕ್ಕೆ ಕಾರಣಗಳೇನು, ಅದನ್ನು ಹೆಂಗೆ ನಿಯಂತ್ರಣ ಮಾಡಬೇಕು, ಅದರಿಂದ ಆಗೋ ಪರಿಣಾಮಗಳೇನು. ಸೊ ಹಲವಾರು ವಿಷಯಗಳು ಇಲ್ಲಿ ಬರ್ತಾವೆ. ಆಮೇಲೆ ಫಿಲಿಪ್ಸ್ ಕರ್ವ್ ಹೆಂಗೆ, ಅದು ಹೇಗಿರುತ್ತೆ, ಅದಕ್ಕೆ ಇದ್ರ ಸಲುವಾಗಿ ಅದು ಫಿಲಿಪ್ಸ್ ಕರ್ವ್ ಬೇಕು. ಸೊ ಇವೆಲ್ಲ ವಿಷಯಗಳನ್ನು ನಾವು ಚರ್ಚೆ ಮಾಡ್ತೀವಿ. ಇನ್ನು ಬಿಸ್ನೆಸ್ ಸೈಕಲ್ ಅಂತ ನಮ್ಗೆ ಗೊತ್ತಿದೆ. ಆಲ್ಮೋಸ್ಟ್ ಇದು ಉದ್ಯಮ ಚಕ್ರ ಅಂತ ಕರಿತೀವಿ ನಾವು. ಬಿಸ್ನೆಸ್ ಸೈಕಲ್ ಅಂದರೆ ನಿಮಗೆ ಆ್ಯಕ್ಚುಲಿ ಇದ್ರ ಬಗ್ಗೆ ಏನು ಭಾಳ ಬೇಡ, ನಿಮಗೆಲ್ಲ ಗೊತ್ತಾಗುತ್ತೆ. ಇನ್ಫ್ಲೇಷನ್ ಅಂದರೆ ಹಣದುಬ್ಬರ, ಅದು ಹೆಂಗೆ ಸಂಭವಿಸುತ್ತೆಲ್ಲ ಆಲ್ಮೋಸ್ಟ್ ಬೇಸಿಕಾಗಿ ಗೊತ್ತಿದೆ. ಬಟ್ ಇದ್ರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡ್ತೀನಿ ನಾನು. ಬಿಸ್ನೆಸ್ ಸೈಕಲ್ ಬಗ್ಗೆ ನೋಡಿ. ಆರ್ಥಿಕತೆಯಲ್ಲಿ ಯಾವಾಗಲೂ ಕೂಡ ಹೇಗಿರುತ್ತೆ, ಯಾವುದೇ ಸರಕಿನ ಬೆಲೆಯೇ ಆಗಿರಲಿ, ಆದಾಯ ಆಗಿರಲಿ, ಉತ್ಪಾದನೆ ಆಗಿರಲಿ, ಅಥವಾ ಬೇಡಿಕೆ ಪೂರೈಕೆ ಏನೇ ಇರಲಿ, ಅವು ಸಮವಾಗಿ ಸ್ಥಿರವಾಗಿ ಇರೋದಿಲ್ಲ. ಅವು ಯಾವಾಗಲೂ ಒಮ್ಮೆ ಭಾಳ ಹೆಚ್ಚಾಗ್ತಾವೆ ಮತ್ತು ಭಾಳ ಕಡಿಮೆ ಆಗ್ತಾವೆ, ಭಾಳ ಹೆಚ್ಚಾಗ್ತಾವೆ, ಭಾಳ ಕಡಿಮೆ. ಸೊ ಈ ರೀತಿಯಾಗಿ ಹೋಗ್ತಾ ಇರ್ತಾವೆ. ಇದು ಈ ರೀತಿಯಾದ ಸುಧಾರಣೆಯನ್ನು ಹೇಳಿಕೊಡುತ್ತೆ. ಈ ರೇಖೆ ಏನಿದೆಯಲ್ಲ ಮಧ್ಯದಲ್ಲಿ, ಇದೇನು ಅಂದ್ರೆ ಸುಧಾರಣೆಯತ್ತ ಸಾಗುವಂಥ ಮೇಲ್ಮುಖವಾಗಿ ಚಲಿಸ್ತಾ ಇದೆ. ಆದರೆ ಮಧ್ಯದಲ್ಲಿ ಉತ್ಪಾದನೆ, ಅನುಭೋಗ, ಉದ್ಯೋಗ, ಹಲವಾರು ಆರ್ಥಿಕ ಚಟುವಟಿಕೆಗಳು ಯಾವಾಗಲೂ ಕೂಡ ಒಮ್ಮೆ ಹೆಚ್ಚಾಗ್ತಾವೆ, ಒಮ್ಮೆ ಕಡಿಮೆ ಆಗ್ತಾವೆ. ಈ ರೀತಿಯಾಗಿ ಸಾಗ್ತಾ ಇರುತ್ತೆ. ಸೊ ಇದನ್ನೇ ಹೇಳೋದು ಏನು ಅಂದ್ರೆ ಬಿಸ್ನೆಸ್ ಸೈಕಲ್ಲ. ಇದಕ್ಕೆ ಸಂಬಂಧಪಟ್ಟಂಗೆ ಭಾಳ ಹಂತಗಳು ಬರ್ತಾವೆ. ಅವೆಲ್ಲ ಡೀಟೇಲಾಗಿ ನಾವು ಕ್ಲಾಸಸ್ಗಳಲ್ಲಿ ಡಿಸ್ಕಷನ್ ಮಾಡ್ತೀವಿ. ಸೊ ನೆಕ್ಸ್ಟು ಮಾನಿಟರಿ ಪಾಲಿಸಿ ಆ್ಯಂಡ್ ಫಿಸ್ಕಲ್ ಪಾಲಿಸಿ ಅಂತೇಳಿ ಸಿಂಪಲಾಗಿ ಅರ್ಥ ಮಾಡ್ಕೊಂಡ್ಬಿಡಿ. ಮಾನಿಟರಿ ಪಾಲಿಸಿ ಅಂದ್ರೆ ಇದು ಹಣಕಾಸು ನೀತಿ ಅಂತ ಕರಿತೀವಿ. ಇದನ್ನು ಕಂಪ್ಲೀಟಾಗಿ RBI ನಿರ್ವಹಣೆ ಮಾಡುತ್ತೆ. ಓಕೆ. ನೆಕ್ಸ್ಟು ಫಿಸ್ಕಲ್ ಪಾಲಿಸಿ, ಕೋಶೀಯ ನೀತಿಯನ್ನು ಸರ್ಕಾರ ನಿರ್ವಹಣೆ ಮಾಡುತ್ತೆ. ಅಂದರೆ ಸರ್ಕಾರದ ಆದಾಯ ಮತ್ತು ವೆಚ್ಚ, ತೆರಿಗೆ ಇವೆಲ್ಲವೂ ಕೂಡ ಇಲ್ಲಿ ಕೌಂಟ್ ಆಗ್ತಾವೆ ಫಿಸ್ಕಲ್ ಪಾಲಿಸಿ ಒಳಗೆ. ಮಾನಿಟರಿ ಪಾಲಿಸಿ ಒಳಗೆ ಎಲ್ಲ RBI ಹಣಕಾಸಿನ ವ್ಯವಹಾರಗಳಿರ್ತಾವೆ. ಸೊ ಅದನ್ನು ಕೂಡ ನಾವು ಕ್ಲಾಸ್ಗಳಲ್ಲಿ ಭಾಳ ಡೀಟೇಲಾಗಿ ಡಿಸ್ಕಷನ್ ಮಾಡ್ತೀವಿ. ಸೊ ಭಾಳ ಇಂಪಾರ್ಟೆಂಟ್ ಇರುವಂಥ ಟಾಪಿಕ್ಸ್ ಎಲ್ಲ ಇವು. ನೆಕ್ಸ್ಟು ರ್ಯಾಷನಲ್ ಎಕ್ಸ್ಪೆಕ್ಟೇಷನ್ ಹೈಪೋಥಿಸಿಸ್ ಅಂತ ಬರುತ್ತೆ, ಇಟ್ಸ್ ಕ್ರಿಟಿಕ್ಸ್ ಅಂತ ಬರುತ್ತೆ. ಸೊ ಓಕೆನಾ. ಸೊ ಇವೆಲ್ಲ ಎಡಿಷ್ನಲ್ ಆಗಿ ನಮಗೆ ಇರುವಂಥದ್ದು. ಇದ್ರ ಬಗ್ಗೆ ನಿಮಗೆ ಫುಲ್ ಇದ್ರ ಬಗ್ಗೆ ಎಲ್ಲದ್ರ ಬಗ್ಗೆನೂ ಕೂಡ ಡೀಟೇಲ್ ಇನ್ಫಾರ್ಮೇಷನ್ ಬೇಕಾದರೆ ನೀವು ಕ್ಲಾಸಿಗೆ ಜಾಯ್ನ್ ಆಗಬೇಕಾಗತ್ತೆ. ಆದರೂ ಕೂಡ ನಾವು ಸಿಲೆಬಸ್ಸನ್ನು ಅಟ್ಲೀಸ್ಟ್ ಈ ರೀತಿಯಾಗಿ ನಿಮಗೆ ನಾವು ಇನ್ಫಾರ್ಮೇಷನ್ನ ಒದಗಿಸ್ತೀವಿ. ನಿಮಗೆ ಭಾಳ ಡೀಟೇಲ್ ಇನ್ಫಾರ್ಮೇಷನ್ ಬೇಕು, ಕ್ಲಾಸಸ್ ಬೇಕು ಅಂತ ನೀವು ಜಾಯ್ನ್ ಆಗ್ಬೋದು. ಬಟ್ ಇಲ್ಲಿ ಪ್ರತಿಯೊಂದು ಟಾಪಿಕ್ ಕೂಡ ನಾನು ಹೇಳುವಂಥದ್ದು ನೀವು ಹೆಚ್ಚು ಫೋಕಸ್ ಮಾಡಬೇಕಾಗಿರೋ ಟಾಪಿಕ್ ಯಾವುದು ಅಂದ್ರೆ ನ್ಯಾಷನಲ್ ಇನ್ಕಮ್ ಬಗ್ಗೆ ಅಂದ್ರೆ ಕಂಪಲ್ಸರಿ ಕ್ವಶನ್ ಕೇಳ್ತಾರೆ. ಓಕೆನಾ. ಸೊ ನೆಕ್ಸ್ಟು ಇದು ಕೂಡ ಇಂಪಾರ್ಟೆಂಟೇನಿದೆ. ಸೊ ಯಾವುದು ಕೂಡ ಇಂಪಾರ್ಟೆಂಟ್ ಅಲ್ಲ ಅಂತ ಹೇಳೋದು ಕೂಡ ಕಠಿಣನೇ ಇಲ್ಲಿ. ಆದರೆ ನಾವು ಸ್ವಲ್ಪ ಹೆಚ್ಚು ಫೋಕಸ್ ಮಾಡಬೇಕಾಗಿರುವಂತಹ ಕೆಲವೊಂದು ಪಾಯಿಂಟ್ಸನ್ನು ಗಮನಿಸಿದ್ರೆ, ಎಸ್, ಮನಿ ಬಗ್ಗೆ ಸಪ್ಲೈ ಆ್ಯಂಡ್ ಇನ್ನೊಂದಿದೆ ISLM ಮಾಡೆಲ್. ಇದು ಸ್ವಲ್ಪ ಜಾಸ್ತಿ ಕ್ವಶನ್ಸ್ಗಳು ರೇಸ್ ಆಗಿರುವಂಥದ್ದು ಚಾನ್ಸಸ್ ಕಂಡು ಬರುತ್ತೆ. ಓಕೆನಾ. ಸೊ ಇದು ಫಿಸ್ಕಲ್ ಪಾಲಿಸಿ ಅಂತೂ ಆಲ್ಮೋಸ್ಟ್ ನಿಮಗೆ ಹೇಗಿರುತ್ತೆ ಅಂತಂದರೆ, ಯಾವುದೇ ಕಾನ್ಸೆಪ್ಟ್ ಆಗಿರಲಿ, ಸ್ಪೆಷಲಾಗಿ ನಮ್ಮ ಎಕನಾಮಿಕ್ಸಲ್ಲಿ ಯಾವುದೇ ಕಾನ್ಸೆಪ್ಟ್ ಆಗಿರಲಿ, ಅದು ಯಾವುದು ಸರಳ ಅಂತ ತಿಳ್ಕೊಳ್ಳೋ ಹಾಗಿಲ್ಲ. ಅದು ಏನಾಗುತ್ತಂದರೆ ನಾವು ಓದೋ ಟೈಮ್ದಲ್ಲಿ ಚೆನ್ನಾಗಿ ನೆನಪು ಅಥವಾ ಚೆನ್ನಾಗಿ ಅರ್ಥ ಆಗಿರೋ ಥರ ಅನಿಸುತ್ತೆ. ಬಟ್ ಸ್ವಲ್ಪ ಸಮಯದ ನಂತರ ನಮಗೆ ಅದು ಸಡನ್ನಾಗಿ ಏನೋ ಒಂದು ಮಿಸ್ ಆಯಿತು ಅಂತ ಅನಿಸ್ತಿರುತ್ತೆ. ಸೊ ಆ ರೀತಿಯಾಗಿರುವಂಥ ಎಕನಾಮಿಕ್ಸ್ ಸಬ್ಜೆಕ್ಟ್ ಇರೋದ್ರಿಂದ ಇಲ್ಲಿ ನಾವು ಹೆಂಗೆ ಓದಬೇಕು ಅಂತಂದ್ರೆ, ನಾವು ಬಾಹ್ಯಾಟ್ ಮಾಡೋದ್ರಿಂದ ಏನು ಯೂಸ್ ಇಲ್ಲ. ನಾವು ಆ ಪಾಯಿಂಟ್ ನೆನಪು ಇಟ್ಕೊಳ್ಬೇಕಂತ ಕುಂದರೆ ಆಗೋದಿಲ್ಲ. ಅರ್ಥ ಮಾಡ್ಕೊಳ್ಬೇಕು. ಅಪ್ಲಿಕೇಶನ್ ಅಂದರೆ ಅಪ್ಲೈ ಮಾಡಿ ಸ್ಟಡಿ ಮಾಡ್ಕೊಳ್ಬೇಕು. ಓಕೆನಾ. ಸೊ ಅದನ್ನು ಕನ್ಸಿಡರ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಈಗ ಆರ್ಥಿಕತೆ ಒಳಗೆ ಸರಕಿನ ಬೆಲೆ ಹೆಚ್ಚಾತಂದ್ರೆ ಬೇಡಿಕೆ ಕಡಿಮೆ ಆಗುತ್ತೆ. ಓಕೆ, ಇದು ಥೆರಾಟಿಕಲ್ ಇದೆ. ಬಟ್ ಇದನ್ನು ಪ್ರಾಕ್ಟಿಕಲಿ ಹೆಂಗೆ ಥಿಂಕ್ ಮಾಡಬೇಕು? ಎಸ್, ನಾವು ಕೂಡ ಮಾರ್ಕೆಟ್ಗೆ ಹೋಗಿರ್ತೀವಿ. ಹೋದಾಗ ಏನು ಮಾಡ್ತೀವಪ್ಪ ಅಂದ್ರೆ ಎಲ್ಲ ಅಂಗಡಿಗಳನ್ನ ತಿರುಗ್ತೀವಿ. ಎಲ್ಲ ಅಂಗಡಿಗೆ ಹೋಗಿ ನಮಗೆ ಬೇಕಾದಂಥ ಏನೋ ಒಂದು ಡ್ರೆಸ್ ಬೇಕಾಗಿದ್ದು ತಿಳ್ಕೊಳ್ಳಿ. ಡ್ರೆಸ್ ತೆಗೆದುಕೊಳ್ಳೋಕೆ ಹೋದಾಗ ಏನು ಮಾಡ್ತೀವಿ? ಮೊದಲು ಕೇಳೋದೇ ಪ್ರೈಸನ್ನು ಕೇಳ್ತೀವಿ, ಆಮೇಲೆ ಕ್ವಾಲಿಟಿ ಬಗ್ಗೆ ವಿಚಾರ ಮಾಡ್ತೀವಿ. ಓಕೆನಾ. ಪ್ರೈಸನ್ನು ಕೇಳಿ ಒಂದು ವೇಳೆ ಪ್ರೈಸ ಭಾಳ ಕಡಿಮೆ ಆಗಿತ್ತು ಅಂದ್ರೆ ಅಲ್ಲಿ ನಿಂತು ಏನು ಮಾಡ್ತೀವಿ, ಅದೇ ಅಥವಾ ಯಾವ ಅಂಗಡಿಯಲ್ಲಿ ಬೆಲೆ ಕಡಿಮೆ ಐತೋ ಆ ಅಂಗಡಿಗೆ ಹೋಗಿನೇ ಸರಕನ್ನು ಖರೀದಿ ಮಾಡ್ತೀವಿ ಜಾಸ್ತಿ. ಇದರ ಅರ್ಥ ಏನು? ಬೆಲೆ ಕಡಿಮೆ ಇರುವಂಥ ಸರಕಿಗೆ ಬೇಡಿಕೆ ಹೆಚ್ಚಾಗುತ್ತೆ ಅಂತ ಅರ್ಥ. ಸೊ ಇದನ್ನು ರಿಯಲ್ ಆಗಿ ನಾವು ಅಪ್ಲೈ ಮಾಡ್ಕೊಳ್ಳೋದು. ಹೀಗೆ ಎಕನಾಮಿಕ್ಸಲ್ಲಿ ಬರುವಂಥ ಎಲ್ಲ ಕಾನ್ಸೆಪ್ಟ್ಗಳನ್ನು ಇದೇ ರೀತಿಯಾಗಿ ನಮ್ಮ ರಿಯಲ್ ಲೈಫಲ್ಲಿ ಅದನ್ನು ಏನು ಮಾಡಬೇಕು, ಅನ್ವಯ ಮಾಡಿಕೊಂಡು ಸ್ಟಡಿ ಮಾಡಬೇಕು. ಇದರಿಂದ ನಮಗೆ ಭಾಳ ನೆನಪು ಉಳಿದು ಬಿಡುತ್ತೆ. ಸೊ ಒಂಥರ ಸ್ಟೋರಿ ಥರ ಕ್ರಿಯೇಟ್ ಮಾಡ್ಕೊಂಡು ಸ್ಟಡಿ ಮಾಡಬೇಕು. ಎಕನಾಮಿಕ್ಸನ್ನು ನಾವು ಭಾಳ ಗಂಭೀರತೆಯಿಂದ ಸ್ಟಡಿ ಮಾಡ್ಲಿಕ್ಕೆ ಹೋದರೆ ತಿಳಿಯಂಗಿಲ್ಲ. ಅದಕ್ಕೆ ಎಕ್ಸಾಂಪಲ್ಸ್, ವಿದೌಟ್ ಎಕ್ಸಾಂಪಲ್ಸ
ಈ ಎಕನಾಮಿಕ್ಸ್ ನಮಗೆ ಅರ್ಥ ಆಗೋದು ಬಹಳ ಕಠಿಣ ಆಗುತ್ತೆ. ಸೊ ಇದೆಲ್ಲ ಬೇಸಿಕ್ ಇದ್ದರೂ ಕೂಡ ಎಕನಾಮಿಕ್ಸ್ ಅನ್ನೋದು ಭಾಳ ಡೆಪ್ತ್ ಹೋಗಿಬಿಟ್ರೆ ಭಾಳ ಕ್ವಶನ್ಸ್, ಭಾಳ ಕಾನ್ಸೆಪ್ಟ್ ಟ್ವಿಸ್ಟ್ ಇರುತ್ತೆ. ಸೊ ಎಲ್ಲ ರಿಲೇಷನ್ಶಿಪ್ಪು, ಆಮೇಲೆ ಏನೋ ಫಾರ್ಮುಲಾಗಳಿರ್ತಾವೆ, ಈಕ್ವೇಷನ್ಸು ಅವೆಲ್ಲ ಅರ್ಥ ಆಗಬೇಕಾದ್ರೆ ನಾವು ಭಾಳ ಅದನ್ನು ಅಪ್ಲಿಕೇಶನ್ ನಮ್ಮ ರಿಯಲ್ ಲೈಫ್ಗೆ ಅಪ್ಲೈ ಮಾಡಿಕೊಂಡು ಸ್ಟಡಿ ಮಾಡಬೇಕು. ಸೊ ಅವಾಗ ಮಾತ್ರ ಅದು ಅರ್ಥ ಆಗುತ್ತೆ. ಸೊ ನೆಕ್ಸ್ಟು ಕೆಲವೊಂದು ಇನ್ನೂ ಸಿಲೆಬಸ್ ಸಂಬಂಧಪಟ್ಟಂಗೆ ಈ ಏನು ಟಾಪಿಕ್ಸ್ ಇದಾವೆ. ಈಗ ನಾವು ಲಾಸ್ಟ್ ಕ್ಲಾಸಲ್ಲಿ ಮೈಕ್ರೋ ಎಕನಾಮಿಕ್ಸ್ ಬಗ್ಗೆ ಡಿಟೇಲಾಗಿ ಹೇಳಿದ್ವಿ. ಈ ಕ್ಲಾಸಲ್ಲಿ ಮ್ಯಾಕ್ರೋ ಎಕನಾಮಿಕ್ಸ್ ಬಗ್ಗೆ ಡಿಟೇಲಾಗಿ ಹೇಳಿದ್ದೀವಿ. ಸೊ ನೆಕ್ಸ್ಟು ಯಾವುದಾದ್ರೂ ಒಂದು ಟಾಪಿಕ್ ಬಗ್ಗೆ ನಿಮಗೆ ಡಿಟೇಲ್ ಇನ್ಫಾರ್ಮೇಷನ್ನ ಕೊಡ್ತೀವಿ.